ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಈಗ ಮನ್ರೇಗಾ ಅಂದ್ರೆ ನರೇಗಾ ಯೋಜನೆ ವಿಚಾರ ಕಿಚ್ಚು ಹಚ್ಚಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಕಿದ್ದ ಬಹಿರಂಗ ಚರ್ಚೆಯ ಸವಾಲನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈಗ ಸ್ವೀಕರಿಸಿದ್ದಾರೆ. ನಾನು ಇಂದೇ ಚರ್ಚೆಗೆ ಸಿದ್ಧ ಎಂದು ಗುಡುಗಿರುವ ಡಿಕೆಶಿ ವೇದಿಕೆ ನೀವೇ ಫಿಕ್ಸ್ ಮಾಡಿ ಅಂತ ಎಚ್ಡಿಕೆಗೆ ತಿರುಗೇಟ್ ನೀಡಿದ್ದಾರೆ. ನರೇಗಾ ಯೋಜನೆಯಲ್ಲಿ ಹಗರಣ ನಡೆದಿದೆ ಅನ್ನೋ ಆರೋಪಕ್ಕೆ ಖಡಕ್ ಉತ್ತರ ಕೊಟ್ಟಿರೋ ಡಿಕೆಶಿ ಮಾಹಿತಿ ನನ್ನ ಬೆರಳ ತುದಿಯಲ್ಲಿದೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಇಬ್ಬರು ಘಟಾನುಘಟಿ ನಾಯಕರ ನಡುವಿನ ವಾಕ್ಸಮರ ಈಗ ಯಾವ ಹಂತಕ್ಕೆ ತಲುಪಿದೆ, ಡಿಕೆಶಿ ನೀಡಿದ ಆ ಸವಾಲೇನು ನೋಡ್ಕೊಂಡು ಬರೋಣ ಬನ್ನಿ. ಎಚ್ ಡಿ ಕುಮಾರಸ್ವಾಮಿ ಹಾಕಿದ್ದ ಬಹಿರಂಗ ಚರ್ಚೆಯ ಸವಾಲನ್ನ ಸ್ವೀಕರಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಿವಿ ಮಾಧ್ಯಮ, ಸಾರ್ವಜನಿಕ ವೇದಿಕೆ ಅಥವಾ ವಿಧಾನಸಭೆಯಲ್ಲಿ ಚರ್ಚೆಗೆ ಬರಲು ಸಿದ್ಧ ಎಂದು ಡಿಕೆಶಿ ಗರ್ಜನೆ. ನರೇಗಾ ಯೋಜನೆಯ ಮಾಹಿತಿ ನನ್ನ ಬೆರಳ ತುದಿಯಲ್ಲಿದೆ, ನನಗೆ ಯಾವುದೇ ಪೂರ್ವ ಸಿದ್ಧತೆಯ ಅಗತ್ಯ ಇಲ್ಲ ಎಂದು ಡಿಕೆಶಿ. ನರೇಗಾ ಅನುಷ್ಠಾನದಲ್ಲಿ ಕನಕಪುರ ತಾಲೂಕಾ ದೇಶದಲ್ಲೇ ನಂಬರ್ 1, ಕೇಂದ್ರದ ತನಿಖೆಗೂ ನಾನು ಸಿದ್ಧ ಎಂದು ಸಚಿವ. ಹೌದು, ಸದ್ಯ ರಾಜ್ಯದಲ್ಲಿ ನರೇಗಾ ಯೋಜನೆ ಜಾರಿ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟದ ಕೆಸರೆರಚಾಟ ಶುರುವಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಹಿಂದೆ ನರೇಗಾ ಯೋಜನೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಿ ಚರ್ಚೆಗೆ ಕರೆ ನೀಡಿದ್ರು. ಇದಕ್ಕೆ ಈಗ ರಿಯಾಕ್ಟ್ ಮಾಡಿರುವ ಡಿಕೆ ಶಿವಕುಮಾರ್, ಕುಮಾರಣ್ಣ ಅವರೇ, ನಾನು ಚರ್ಚೆಗೆ ಹಿಂದೆ ಸಿದ್ಧನಿದ್ದೇನೆ, ಜಾಗ ನೀವೇ ಆಯ್ಕೆ ಮಾಡಿ, ಟಿವಿ ಸ್ಟುಡಿಯೋ ಬೇಕೋ ಅಥವಾ ವಿಧಾನಸಭೆಯೋ ಎಲ್ಲಿಗಾದ್ರೂ ಬರ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ನರೇಗಾ ಬಗ್ಗೆ ಮಾತಾಡೋಕೆ ನನಗೇನು ನೋಟ್ಸ್ ಬೇಕಿಲ್ಲ, ಎಲ್ಲಾ ಮಾಹಿತಿ ತಲೆಯಲ್ಲಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ವಿಶೇಷ ಅಂದ್ರೆ ದೇಶದಲ್ಲಿ ನರೇಗಾ ಯೋಜನೆಯನ್ನ ಅತ್ಯುತ್ತಮವಾಗಿ ಜಾರಿಗೆ ತರೋದ್ರಲ್ಲಿ ಕನಕಪುರ ತಾಲೂಕಾ ಮೊದಲ ಸ್ಥಾನದಲ್ಲಿದೆ ಅನ್ನೋದನ್ನ ಡಿಕೆಶಿ ನೆನಪಿಸಿದ್ದಾರೆ. ನಾವು ಕೆಲಸ ಮಾಡಿರೋದಕ್ಕೆ ದೇಶದಲ್ಲಿ ನಮ್ಮ ತಾಲೂಕಾ ನಂಬರ್ 1 ಸ್ಥಾನದಲ್ಲಿದೆ. ಇದರಲ್ಲಿ ಏನಾದ್ರೂ ಸಂಶಯ ಇದ್ರೆ ಕೇಂದ್ರ ಸರ್ಕಾರದಿಂದಲೇ ತನಿಖೆ ಮಾಡಿಸಿ, ಎಂತಹ ತನಿಖೆಗಾದ್ರೂ ನಾನು ರೆಡಿ ಹೀಗೆಂದು ಎದೆತಟ್ಟಿ ಹೇಳಿದ್ದಾರೆ. ತನ್ನ ಕ್ಷೇತ್ರದ ಅಭಿವೃದ್ಧಿಯನ್ನ ಕುಮಾರಸ್ವಾಮಿ ಅವರಿಗೆ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಅನ್ನೋದು ಡಿಕೆಶಿ ಅವರ ನೇರ ಆರೋಪವಾಗಿದೆ. ಇದೇ ವೇಳೆ ಡಿಕೆಶಿ ಕುಮಾರಸ್ವಾಮಿ ಅವರ ಹೇಳಿಕೆಗಳನ್ನ ನಾನು ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ ಅಂತ ಹೇಳುತ್ತಲೇ ಡಿಕೆಶಿ ವ್ಯಂಗ್ಯ ಮಾಡಿದ್ದಾರೆ. ಕುಮಾರಣ್ಣ ಪದೇ ಪದೇ ರಾಜಕಾರಣಕ್ಕೆ ಬರ್ತೀನಿ ಅನ್ನೋ ಹೇಳಿಕೆಗಳ ಬಗ್ಗೆ ಲೇವಡಿ ಮಾಡಿರೋ ಡಿಕೆಶಿ ಅವರ ಧೋರಣೆಗಳೇ ಅವರಿಗೆ ಮುಳುವಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಆಡಳಿತ ವಿಚಾರದಲ್ಲಿ ತಮಗಿರುವ ಅನುಭವದ ಮುಂದೆ ಕುಮಾರಸ್ವಾಮಿ ಅವರ ಆರೋಪಗಳು ನಿಲ್ಲೋದಿಲ್ಲ ಎನ್ನುವುದು ಡಿಕೆಶಿ ಅವರ ಬಲವಾದ ವಾದವಾಗಿದೆ. ಒಟ್ಟಿನಲ್ಲಿ ಇಬ್ಬರು ಹಳೆ ಮೈಸೂರು ಭಾಗದ ಪ್ರಬಲ ನಾಯಕರ ನಡುವೆ ಈಗ ನರೇಗಾ ಸಮರ ತಾರಕಕ್ಕೇರಿದೆ. ಕುಮಾರಸ್ವಾಮಿ ಅವರ ಸವಾಲನ್ನ ಡಿಕೆಶಿ ಅಷ್ಟೊಂದು ಗಂಭೀರವಾಗಿ ತಗೊಳ್ತಾರಾ ಅಂತ ಯಾರು ಊಹಿಸಿರ್ಲಿಲ್ಲ. ಈಗ ಬಾಲ್ ಕುಮಾರಣ್ಣನ ಕೋರ್ಟ್ ನಲ್ಲಿದೆ. ಡಿಕೆಶಿ ಅವರು ಈ ಓಪನ್ ಚಾಲೆಂಜಿಗೆ ಕೇಂದ್ರ ಸಚಿವರು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಅನ್ನೋದು ಕುತೂಹಲ. ಈ ಚರ್ಚೆ ಏನಾದ್ರೂ ನಡೆದ್ರೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಮೂಡೋದಂತೂ ಗ್ಯಾರಂಟಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.